ಸೊ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ಹ್ಯಾಪಿ ಸಂಡೇ. ಇವತ್ತು ನಿಮ್ಗೊಂದು ಕಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇವತ್ತು ನಾನು ಹಳೆ ಮೆಮೊರೀಸ್ನೆಲ್ಲ ನಾನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಕರ್ಕೊಳ್ತಾ ಇದ್ದೀನಿ. ಬನ್ನಿ ಹೋಗೋಣ ಮುಂದಕ್ಕೆ ನೋಡೋಣ. ಹಂಗೆ ಹೋಯ್ತಾ ದಾರಿಯಲ್ಲಿ ನಮ್ಮ ಸಂತು ಅಂತ ಹುಡುಗ ಸಿಕ್ತ. ಅವನ ಹತ್ರ ಮಾತಾಡ್ಸ್ಕೊಂಡು ನಮ್ಮ ಹುಡುಗ ಮನೋವನ್ನ ಪಿಕ್ ಮಾಡಬೇಕಿತ್ತು. ಹಂಗೆ ಅವನ್ನ ಪಿಕ್ ಮಾಡ್ಕೊಂಡು ನಾನು ಅವನು ಹೊರಟಿದ್ದೇನೆ ಒಂದು ಹೆಲಿಪ್ಯಾಡ್ ಹತ್ರ ನೋಡಿ ಫುಲ್ ವಿಲಿ ಹಂಗೆ ಒಂದು ಪೋಸ್ ಕೊಟ್ಕೊಂಡು ನಾವು ಹೋಗಿದೆ ಮುಂದೆ. ನನ್ನ ಗಾಡಿ ಬಗ್ಗೆ ರಿವ್ಯೂ ಮಾಡೋಣ ಅಂತ ಗಾಡಿ ಬಗ್ಗೆ ರಿವ್ಯೂ ಮಾಡ್ತೀನಿ ನೋಡಿ. ನನ್ನ ಗಾಡಿ ತುಂಬ ಎಮೋಷ್ನಲ್ ಗಾಡಿ. ಸೊ ನೋಡ್ರಿ, ನಮ್ಮ ಡಾರ್ಲಿಂಗ್ ನೀವು ಆಲ್ರೆಡಿ ಒಂದು 2-3 ವೀಡಿಯೋ ನೋಡಿರ್ತೀರಾ. ನನ್ನ ಡಾರ್ಲಿಂಗು ಇವತ್ತು ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ. ಇದೇ ನನ್ನ ಡಾರ್ಲಿಂಗು. ಇದು ಬಂದು ಅಪಾಚೆ 180 2021 ಮಾಡಲು. ಓಡಿರೋದು ಬಂದ್ಬಿಟ್ಟು ಓಡೈತೆ ಒಂದು 20,000 ಗಂಟೆ ಓಡಿದೆ. ಅವನ ಅಮ್ಮನ ಹೆಸರು ಹಾಕ್ಬಿಟ್ಟಿದ್ದೀನಿ ಅಲ್ಲಿ ನೋಡಿ ಕನ್ಸಲ. ಇದು ಫುಲ್ ಈ ಗಾಡಿ ನನಗೆ ತುಂಬ ಎಮೋಷನಲ್ ಗಾಡಿ. ಇದು ಆ್ಯಕ್ಚುಲಿ ನಾನು ಮಾರ್ಬಿಟ್ಟಿದ್ದೆ. 1 ವರ್ಷ ಆದಮೇಲೆ ತಿರ್ಗಾ ಮತ್ತೆ ನನ್ನ ಹತ್ರನೇ ಬಂದಿದೆ ಗಾಡಿ. ಈ ಗಾಡಿ ಬಂದಿದ್ದು ಈ ಗಾಡಿ ಮಾರ್ಬಿಟ್ಟಾಗ ನಾನು ಸ್ವಲ್ಪ ಫುಲ್ಲು ಲಾಸ್ ಆಗೋಗ್ಬಿಟ್ಟೆ. ಈ ಗಾಡಿನ ಮತ್ತೆ ನಾನು ತೊಗೊಂಡಾದ್ಮೇಲೆ ನಾನು ಚೆನ್ನಾಗಾಗಿದ್ದು, ಒಳ್ಳೆ ಕೆಲಸ ಸಿಕ್ತು, ಕೈ ತುಂಬ ಸಂಬಳ. ಅದಕ್ಕೋಸ್ಕರನೇ ಯೂಟ್ಯೂಬ್ ಬ್ಲಾಗರ್ ಬೇರೆ ಆದೆ. ಏನೇನೋ ಒಳ್ಳೇದು ನಡೀತಾ ಇದೆ. ಸೊ ಈ ಗಾಡಿ ಎಮೋಷನಲ್ ಇದೆ ನನಗೆ ನೋಡಿ. ನೀಟಾಗಿ ಮೇಂಟೈನ್ ಮಾಡ್ಕೊ ಬಂದಿದ್ದೀನಿ. ಹಿಂದೆ ನಂಬರ್ ಪ್ಲೇಟ್ ಇಲ್ಲ, ವೀಲಿ ಹೊಡಿತಾನಂತ ಅನ್ಕೋಬೇಡ್ರಿ. ಮೊನ್ನೆ ಯಾರೋ ಬಂದು ಗುದ್ಬಿಟ್ಟ. ಅದಕ್ಕೆ ಹಿಂದೆ ನಂಬರ್ ಪ್ಲೇಟು 3,500 ರೂಪಾಯಿ ಅಂತೆ. ಅದಕ್ಕೆ ಹಂಗೆ ಬಿಟ್ಟಿದ್ದೀನಿ, ಹಾಕ್ಸ್ಬೇಕು ನೋಡಿ ಫ್ರೆಂಡ್ಸ್. ಇದೇ ನನ್ನ ಡಾರ್ಲಿಂಗು. ಇವನು ಇಂಥ ನೋಡ್ರಿ, ಇವನು ಮನು ಅಂತ. ಇವನು ನಗ್ತಾ ಇದ್ದಾನೆ ನೋಡ್ರಿ. ಸೀದಾ ನಾವು ಅಲ್ಲಿ ಮುಗಿಸ್ಕೊಂಡು ಹೊರಟಿದೆ ರಾಮಹಳ್ಳಿ ಕಡೆ. ಅಲ್ಲಿ ರಾಮಹಳ್ಳಿ ಹತ್ರ ಒಂದು ಕೃಷ್ಣನ ದೇವಸ್ಥಾನ ಇದೆ, ಅದನ್ನು ನೋಡೋಣ ಅಂತ ಹೋಯ್ತಾ ಫ್ರೆಂಡ್ಸ್. ಇಲ್ಲಿ ರಾಮಹಳ್ಳಿ ಹತ್ರ ಒಂದು ಕೃಷ್ಣನ ದೇವಸ್ಥಾನ ಇದೆ, ಸೂಪರಾಗಿದೆ. ಕಪಲ್ಸ್ ಬರೋರ್ಗಂತೂ ಸೂಪರ್ ಆಗಿದೆ. ಒಂದ್ಸಲ ತೋರಿಸ್ತೀನಿ, ಒಂದ್ಸಲ ನೋಡ್ಕೊಂಬಿಡಿ ನೋಡ್ರಿ. ಕೈ ಮುಗಿತಾವನೆ ಒಳ್ಳೇದು ಮಾಡಲಿ ಅಂತ. ಹುಡುಗಿ ಬಿಟ್ಟವಳೆ ಮಧ್ಯೆ ಬರಲಿ ಅಂತ ಕೈ ಮುಗಿತಾ ಇದ್ದಾನೆ ಇವನು. ಗಿಡ ಮರ ಎಲ್ಲ ಮಸ್ತಾಗಿದೆ. ಒಂದು ಆರಾಮಾಗ ಹುಲ್ ಮೇಲೆ 1-2 ಅವರ್ 3 ಅವರ್ ಮಲ್ಕೊಂಬಿಟ್ರೆ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ. ಅದೇ ದೇವರು ಜಾಸ್ತಿ ಹೊತ್ತು ಮಲ್ಕೊಂಬಿಟ್ರೆ ಹಂಗೆ ಮಲಗಿಸ್ಬಿಡ್ತಾನೆ. ಆಮೇಲೆ ಜಾಸ್ತಿ ಮಲ್ಕೋಬೇಡ್ರಿ, ಬಂದ್ಬಿಟ್ಟು ದೇವ್ರ ದರ್ಶನ ಮಾಡಿರಿ. ಅಲ್ಲೆಲ್ಲ ಊಟದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೋಡ್ರಿ. ಏನೋ ಒಳ್ಳೆ ಪೂಜೆ ನಡೆದಿದೆ. ಕೃಷ್ಣನ ದೇವಸ್ಥಾನ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ತಂದೆ ಕಾಪಾಡಪ್ಪ ನೋಡ್ರಿ. ಇಲ್ಲಿ ಶುಕ್ರವಾರದತ್ತು ಊಟ ಅನಿಸ್ತಾರೆ ಇಲ್ಲಿ. ಯಾರೋ ಫ್ರೈಡೇ ಬಂದರೆ ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು ನೋಡ್ರಿ. ಒಳ್ಳೆ ನಿದ್ದೆ ಮಾಡೈತೆ, ತಣ್ಣಗಿದೆ ಅಂತ ಒಳ್ಳೆ ನಿದ್ದೆ ಮಾಡ್ತಾವನೆ ತಮ್ಮ. ಸೂಪರಾಗಿದೆ ಫ್ರೆಂಡ್ಸ್, ಸಕ್ಕದಾಗಿದೆ ಮಾತ್ರ. ಇಲ್ಲಿ ಫೋಟೋ ಶೂಟ್ ಮಾಡ್ಬೋದು, ಪ್ರೀ ವೆಡ್ಡಿಂಗ್ ಶೂಟ್ಗಳು ಮಾಡ್ಬೋದು ಇಲ್ಲಿ ನೋಡ್ರಿ. ಆಲ್ರೆಡಿ ಯಾರೋ ಒಂದು ಕೂತ್ಕೊಂಡು ಫ್ಯಾಮಿಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡ್ರಿ ಫ್ರೆಂಡ್ಸ್. ಎಲ್ಲ ಮಾಡ್ತಾ ಇದ್ದಾನೆ ನೋಡ್ರಿ. ಅವನು ಪರ್ಫೆಕ್ಟಾಗಿ ವಿಡಿಯೋ ಎಡಿಟ್ ಮಾಡ್ಕೊತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಯಾರಿಗಾದ್ರೂ ಇಷ್ಟ ಆಗಿದ್ರೆ ಈ ದೇವಸ್ಥಾನಕ್ಕೆ ಬನ್ನಿರಿ. ಈ ದೇವಸ್ಥಾನ ಬಂದು ರಾಮಹಳ್ಳಿ ಕೆರೆ ಹತ್ರ ಇರೋದು. ಬಂದು ಒಂದ್ಸಲ ವಿಸಿಟ್ ಮಾಡ್ಕೊಂಡು ಹೋಗ್ರಿ. ಸಕ್ಕದಾಗಿದೆ ಮಾತ್ರ, ಸೂಪರಾಗಿದೆ ಫ್ರೆಂಡ್ಸ್. ಹಂಗೆ ಆ ದೇವಸ್ಥಾನ ಪಕ್ಕದಲ್ಲೇ ಒಂದು ಕೆರೆ ಇದೆ. ನಾವು ಅವಾಗ ಬಂದ್ಬಿಟ್ಟು ಈಜಾಡ್ತಾ ಇದ್ವಿ ಇಲ್ಲೆಲ್ಲ. ಇವಾಗ ಆ ಕೆರೆ ಫುಲ್ಲು ಗಿಡ ಎಲ್ಲ ಬೆಳ್ಕೊಂಬಿಡೋದೆ. ಏನಾದ್ರೂ ಏನಿಲ್ಲ, ಈಜಾಡೋಕ್ಕಾಗಲ್ಲ, ಏನು ಆಡೋಕ್ಕಾಗಲ್ಲ ನೋಡ್ರಿ. ಹೆಂಗೆ ಮಾಡಿಬಿಟ್ಟಿದ್ದಾರೆ. ಯಾವುದೋ ಪೊದೆ ಆದಂಗೆ ಆಗ್ಬಿಟ್ಟೈತೆ ಇಲ್ಲಿ. ನಾವು ಬಂದ್ಬಿಟ್ಟು ಎಲ್ಲ ಈಜೆಲ್ಲ ಆಡ್ತಾಯಿದ್ವಿ ಇಲ್ಲಿ. ಇವಾಗ ಈಜಾಡೋಕ್ಕೆ ಆಗೋದೇ ಇಲ್ಲ. ಯಾವುದೋ ಒಂದು ತೆಪ್ಪ ಬರೀ ಗೋರೆ ಇಲ್ಲಿ ಎತ್ಕೊಬಿಡೋಣ ಅಂತ ನೋಡ್ತಾ ಇದ್ದೀವಿ. ಅರೆ ಬೇಡ, ಇಬ್ಬರೇ ಇದ್ದೀವಿ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೀವಿ. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಇಲ್ಲಿ ಬಂದ್ಬಿಟ್ಟು ನೀವು ಒಂದ್ಸಲ ನೋಡ್ಕೊಂಡು ಹೋಗ್ರಿ.
ಕಪಲ್ಸ್ ಗಿಪಲ್ಸ್ ಐತೆ ಬಂದ್ಬಿಟ್ಟಿರ ಇಲ್ಲಿ. ಆಮೇಲೆ ಪೊಲೀಸ್ ಅವ್ನು ಹಿಡ್ಕೊಂಡು ಬೇಜಾನ್ ಹೊಡಿತಾನೆ ಬಂದ್ಗಿಂದ್ಬಿಟ್ರೆ. ದೇವಸ್ಥಾನ ಕಪಲ್ಸ್ ಬಂದ್ಬಿಟ್ಟು ಹಂಗಿಂದ ಹಂಗೆ ಹೋಗ್ಬಿಡ್ರಿ. ಬೇಕಾದ್ರೆ ಬೆಳಗ್ಗೆ ಬಂದು ಒಂದು ಫೋಟೋ ಗೀಟೋ ಶೂಟ್ ಮಾಡ್ಕೊಂಡು ಹೋಗ್ರಿ. ಆಮೇಲೆ ನೈಟ್ ಗೀಟ್ ಬಂದ್ಬಿಟ್ಟಿರ ಆಮೇಲೆ ಹಿಡ್ಕೊಂಡು ಬೇಜಾನ್ ಹೊಡಿತಾನೆ ಆಮೇಲೆ ಪೊಲೀಸ್ ಅವನು. ಆ ಕೆರೆಯಲ್ಲಿ ನೀರು ತುಂಬಿದ್ರೆ ಇಲ್ಲಿ ಫುಲ್ಲು ಫಾಲ್ಸ್ ಥರ ಹರಿತಾ ಇರ್ತದೆ ಇಲ್ಲಿ. ಇವಾಗ ನೋಡ್ರಿ ಒಂದು ಚೂರು ನೀರಿಲ್ಲ ಏನಿಲ್ಲ, ಮಸ್ತಾಗಿ ಹರಿತಾ ಇರ್ತದೆ. ಇಲ್ಲಿ ಮಾತ್ರ ಬಂದು ಎಲ್ಲ ಫ್ಯಾಮಿಲಿ ಗಿಮಿಲಿ ಎಲ್ಲ ಬಂದು ಅಲ್ಲಿ ಕಾರ್ನ ಸೈಡ್ಗೆ ಹಾಕ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಎಂಜಾಯ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಆ ಥರ ನೀರು ತುಂಬಿದಾಗ ನಾನು ಬಂದು ಹೇಳ್ತೀನಿ, ಯಾರಾದರೂ ಇಲ್ಲಿ ಅಂಗಡಿ ಗಿಂಗಡಿ ಇಕ್ಕೊಂಡವ್ರು ಇದ್ರೆ ಇಕ್ಕೊಂಬಿಡ್ರಿ. ಇದೇ ನೋಡ್ರಿ ಕೃಷ್ಣನ ದೇವಸ್ಥಾನ. ಹಿಂಗೋದ್ರೆ ರಾಮಹಳ್ಳಿ, ಅಲ್ಲಿ ಮುಚ್ಚಿಬಿಟ್ಟಿದ್ದಾರೆ, ಹಿಂಗಿಂದನೇ ಹೋಗ್ಬೇಕು. ಇದೇ ಅದು ಕೆರೆ. ಬಂದು ಎಂಜಾಯ್ ಮಾಡಿ ಫ್ರೆಂಡ್ಸ್. ಬಂದಾಗ ನನ್ನ ಕರೀರಿ, ಮರಿಬೇಡ್ರಿ ಆಯಿತಾ. ಹಂಗೆ ಮುಗಿಸ್ಕೊಂಡು ರಿಟರ್ನ್ ಆಯ್ತಾ ಕಬ್ಬಿನ ಜ್ಯೂಸ್ ಕುಡಿಬೇಕು ಅನಿಸ್ತು. ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಕಬ್ಬಿನ ಜ್ಯೂಸ್ ಕುಡಿತಾ ಏನು ಫ್ರೆಂಡ್ಸ್. ನೋಡ್ರಿ ಮೀಸೆನೇ ಬಂದ್ಬಿಡ್ತಾವೆ ನನಗೆ. ಮೀಸೆ ಇರೋದು ಮೀಸೆ. ಇವತ್ತಿಗೆ ಇಲ್ಲಿನ ವಿಡಿಯೋ ಎಂಡ್ ಆಗುತ್ತೆ ಫ್ರೆಂಡ್ಸ್. ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.